ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡಬೇಕು. ಈಗ ಘೋಷಣೆ ಮಾಡಿದ್ರೆ ಪರಿಹಾರ ವಿಳಂಬ ಆಗಲ್ಲ. ಸರ್ಕಾರ ತನ್ನ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡಬೇಕು ಅನ್ನುವಂತಹ ಜನಾಗ್ರಹ ಈಗ ಜೋರಾಗ್ತಾ ಇದೆ. ಹಾಗಿದ್ರೆ ಬರಗಾಲ ಅಂತ ಘೋಷಣೆ ಮಾಡಬೇಕು ಅಂತಂದ್ರೆ ಇರುವಂತಹ ಮಾನದಂಡಗಳು ಏನು? ಇದು ಬಹಳ ಮುಖ್ಯ ಆಗುತ್ತೆ. ಇದನ್ನ ನಾವು ತಿಳ್ಕೋಬೇಕು. ಯಾವ ಸಂದರ್ಭದಲ್ಲಿ ಬರಗಾಲ ಅಂತ ಘೋಷಣೆ ಮಾಡ್ತಾರೆ, ಅದಕ್ಕೆ ನಿಯಮಗಳೇನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ವಾಡಿಕೆ ಮಳೆಗಿಂತ 60% ಮಳೆ ಕೊರತೆ ಆದರೆ ಬರಗಾಲ ಅಂತ ಘೋಷಣೆ ಮಾಡಬಹುದು. 60% ಮಳೆ ಕೊರತೆ ಇರಬೇಕು. ಈಗ ನಿಯಮ ಸಡಿಲಿಸಿ ಅಂತಾನೂ ಕೂಡ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೋಬೇಕು. ಯಾಕಂತಂದ್ರೆ ಈಗ ಒಂದು 40% ಮಳೆ ಕೊರತೆ ಇದೆಯಪ್ಪ ನಮ್ಮಲ್ಲಿ. 60% ಮಳೆ ಕೊರತೆ ಆಗ್ಬೇಕಂದ್ರೆ ಇನ್ನೂ 2-3 ತಿಂಗಳು ನಾವು ಕಾಯ್ಬೇಕಾಗುತ್ತೆ. ಅಷ್ಟರಲ್ಲಿ ಇನ್ನೂ ಏನೇನು ಪರಿಸ್ಥಿತಿ ಆಗ್ಬೋದು ನಮ್ಮ ರಾಜ್ಯದಲ್ಲಿ. ಹಿಂಗಾಗಿ ಕೇಂದ್ರಕ್ಕೆ ರಾಜ್ಯ ಮನವಿಯನ್ನ ಮಾಡ್ಕೋಬೇಕು, ದಯವಿಟ್ಟು ನಿಯಮ ಸಡಿಲಿಸಿ ಅಂತ ಹೇಳಿ. ನಾವು ಈಗ ಬರಗಾಲ ಅಂತ ಘೋಷಣೆ ಮಾಡಿದ್ರೆ, ಅಂದ್ರೆ ರಾಜ್ಯ ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡಿದ್ರೆ ಮುಂದೆ ಇವೆಲ್ಲವೂ ಕೂಡ ತ್ವರಿತವಾಗಿ ಆಗುತ್ತೆ ಅನ್ನುವಂತ ವಿಚಾರ. ನಿಯಮಗಳನ್ನು ನೋಡೋಣ ಒಂದ್ಸರಿ. 60% ಮಳೆ ಕೊರತೆ ಇರಬೇಕು. ಸತತವಾಗಿ 3 ಅಥವಾ ಹೆಚ್ಚು ಒಣ ಹವೆ ವಾರ ಇರಬೇಕು. 3 ವಾರಗಳ ಕಾಲ ಒಣ ಹವೆ ಇರಬೇಕು. ಇನ್ನ 50% ಮಳೆ ಕೊರತೆ ಇದ್ರೆ ಒಣ ಹವೆಯ ವಾರ ಅಂತ ಹೇಳ್ತಾರೆ. ಇನ್ನು ವಾಡಿಕೆಗಿಂತ 75% ಕಡಿಮೆ ಬಿತ್ತನೆ ಆಗಿರಬೇಕು. ಪ್ರತಿ ವರ್ಷ ಎಷ್ಟು ಬಿತ್ತನೆ ಮಾಡ್ತಿರ್ತಾರೆ, ಈ ಬರಗಾಲದ ಸಂದರ್ಭದಲ್ಲಿ ಎಷ್ಟು ಬಿತ್ತನೆ ಮಾಡ್ತಾರೆ ಅದನ್ನ ಕಂಪ್ಯಾರಿಸನ್ ನೋಡ್ತಾರೆ. 75% ಕಡಿಮೆ ಬಿತ್ತನೆ ಆಗಿರಬೇಕು ಅಂದಾಗ ಬರಗಾಲ ಅಂತ ಘೋಷಣೆ ಮಾಡ್ತಾರೆ ಅಂತ. ನಾವು ಲಾಸ್ಟ್ ಇಯರ್ ಕಂಪೇರ್ ಮಾಡ್ಕೊಳ್ಳೋಣ. ಇಷ್ಟೊತ್ತಿಗೆ ಈಗ ಒಂದು ಖಾರಿಫ್ ಒಂದು ರಬಿ ಅಂತ ಹೇಳಿ, ಈ ಖಾರಿಫ್ ಲಾಸ್ಟ್ ಇಯರ್ ಕಂಪೇರ್ ಮಾಡ್ಕೊಂಡ್ರೆ 90 to 95% ಬಿತ್ತನೆ ಆಗ ಹೋಗ್ಬಿಟ್ಟಿತ್ತು ಈ ಕಾಲಕ್ಕೆ. ಈ ವರ್ಷ ಒಂದು 32 to 35% ಆಗಿಲ್ಲ ಬಿತ್ತನೆ. ಆ ಬಿತ್ತನೆ ಆಗಿರೋದು ಕೂಡ ಒಣಗಿ ಹೋಗ್ತಾ ಇದೆ. ಸೊ 75% ಕಡಿಮೆ ಬಿತ್ತನೆ ಆಗಿರಬೇಕು ಅಂತ ನಿಯಮ ಹೇಳುತ್ತೆ. ಉಪಗ್ರಹ ತಂತ್ರಜ್ಞಾನದಲ್ಲಿ ಬೆಳೆ ಹಾನಿ ಆಗಿರಬೇಕು. ಸ್ಯಾಟಲೈಟ್ ಫೋಟೋಸ್ ಅನ್ನ ನೋಡ್ತೀವಲ್ಲ, ಅವರು ಆ ತರ ಸಮೀಕ್ಷೆ ಮಾಡಿದಾಗ ಬೆಳೆ ಒಣಗಿರಬೇಕು. ಒಂದು ಬೆಳೆಯ ತೇವಾಂಶ 50% ಕಡಿಮೆ ಇರಬೇಕು. ಮುಂಗಾರು ಆರಂಭ ಆಗಿ ಕನಿಷ್ಠ 2 ತಿಂಗಳು ಕಳೆದಿರಬೇಕು. ಜುಲೈ ಕೊನೆ ವಾರದಲ್ಲಿ ಬರಗಾಲ ಅಂತ ಘೋಷಣೆ ಮಾಡ್ತಾರೆ. ಇದೆಲ್ಲವೂ ಕೂಡ ಇವರು ಅನ್ಕೊಂಡಂತೆ ಆದರೆ ಇಲ್ಲ ಅಂತಂದ್ರೆ ಬರಗಾಲ ಅಂತ ಘೋಷಣೆ ಮಾಡೋದಕ್ಕಾಗೋದಿಲ್ಲ. ಈ ಎಲ್ಲ ನಿಯಮಾವಳಿಗಳನ್ನು ನೋಡಿದ್ರೆ ನಿಯಮಗಳನ್ನ ಸಡಿಲಿಸಿ ಆದರೂ ಬರಗಾಲ ಅಂತ ಘೋಷಣೆ ಮಾಡಬೇಕು ಅನ್ನೋ ಆಗ್ರಹ ಕೇಳಿ ಬರ್ತದೆ. ನೋಡೋಣ ರಾಜ್ಯ ಸರ್ಕಾರ ಏನೇನ್ ಮಾಡುತ್ತೆ ಅಂತ ಹೇಳಿ. ನೆಕ್ಸ್ಟ್